ಯಾರಿಗೂ ಹೇಳ್ಬಿಡಿ ಅದಕ್ಕೆ ಪ್ಲೀಸ್. ಐ ಆಮ್ ಸಾರಿ ಅದಕ್ಕೆ. ಅದಕ್ಕೆ 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 ಅಷ್ಟೇ, ನಾಳೆ ಬೆಳಗ್ಗೆಯಿಂದ ನಾನು ಈ ಮನೇಲಿ ಇರಂಗಿಲ್ಲ. ನನ್ನ ಮಗನ್ ಥರ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವನು ನನಗೆ ಮೋಸ ಮಾಡ್ತಾ ಇದ್ದಾನ. ನಂಗೊಬ್ಳಿಗೆ ಅಲ್ಲ, ಈ ಮನೆಯವ್ರಿಗೂ ಮೋಸ ಮಾಡ್ತಾ ಇದ್ದಾನೆ. ನಂದು ಗೋಕಲ್ ಆಗ್ಬೇಕಾಗಿದ್ದ ಈ ಮನೆ ಏನಾಗ್ತಿದೆ? ಇಲ್ಲ, ನಾನು ಈ ಮನೆ ಹಾಳಾಗೋದಕ್ಕೆ ಬಿಡಲ್ಲ ಅಶ್ವಿನ್, ಬಿಡಲ್ಲ. ಇವನ್ ಯಾಕೆ ಇನ್ನೂ ಬಂದಿಲ್ಲ? ಒಂದು ವೇಳೆ ಸೇವಂತಿಗೆ ಏನಾದ್ರೂ ಎಚ್ಚರ ಆಗೋಯ್ತಾ? ಅವಳಿಗೆ ಎಚ್ಚರ ಆದ್ರೆ ಅಶ್ವಿನ್ ಡೆಫಿನೆಟ್ ಆಗಿ ಸಿಗಾಕೊಂಡಿರ್ತಾನೆ. ಹಾಗಾಗದೆ ಇರ್ಲಪ್ಪ. ಸದ್ಯ ಬಂದಿಲ್ಲ ನೀನು. ನೀನೆಲ್ಲೋ ಬೀಳ್ಸಿದ್ ನೋಡಿ ಸಿಕ್ಕಾಕೊಂಡೆ ಅಂತ ನಾನು ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಫೈಲ್ ಇಲ್ಲಿ. ನನ್ನ ಜೀವನನೇ ರೈಲ್ ಆಗಿದೆ, ಇವಳಿಗೆ ಫೈಲ್ ಅಂತೆ. ಅಂದ್ರೆ ಅಲ್ಲಿ ಫೈಲ್ ಇರ್ಲಿಲ್ವಾ? ಅಲ್ಲೇ ಇತ್ತು, ನಾನು ಫೈಲ್ನ ತಗೊಂಡೆ. ಆದ್ರೆ ಸೇವಂತಿ ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಲು. ಛೇ, ಏನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗೋಯ್ತು. ಏನಲ್ವಾ ರಾಕ್ಷಸಿ, ಎಲ್ರಿಗೂ ಹೇಳ್ತೀನಿ ಅಂತ ಹೆದರ್ಸಿದ್ಲಾ? ಬಾಯ್ ಬಡ್ದು ಎಲ್ರೂ ಎಬ್ಬರ್ಸ್ಬಿಟ್ಲಾ? ಎಲ್ರಿಗೂ ಹೇಳ್ಬಿಟ್ಲಾ? ಏನು ಹೇಳಲಿಲ್ಲ. ಅಲ್ಲ, ನಿನ್ ಕೈಯಲ್ಲಿ ಫೈಲ್ ನೋಡಿದ್ರು ಸೇವಂತಿ ಏನೂ ಕೇಳಲಿಲ್ವಾ? ಇಲ್ಲ, ಯಾರಿಗೂ ಹೇಳ್ಬೇಡ ಅಂತ ಕಾಲ್ಗೆ ಬಿದ್ದೆ. ಆದ್ರೆ ಅವಳು ಏನು ಹೇಳಲೇ ಇಲ್ಲ. ಹೌದಾ? ಯಾಕೆ ಹಾಗೆ ಮಾಡಿದ್ಲು? ಇದೇನೋ ವಿಚಿತ್ರವಾಗಿದೆಯಲ್ಲ. ಆಮೇಲೆ ಏನ್ ಮಾಡಿದ್ಲು? ಆಮೇಲೆ ಏನ್ ಮಾಡಿದ್ಲು? ಫೈಲ್ ತಗೊಂಡು ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ಲು. ಆ ಫೈಲ್ ತಗೊಂಡು ಒಳಗೆ ಹೋದ್ಲು. ಆ ಫೈಲ್ ಒಳಗೆ ಏನಿದೆ ಅಂತ ಓದಿರ್ತಾಳೆ. ನಂದೇನು ಪ್ಲಾನು ಅಂತ ಅವಳಿಗೆ ಗೊತ್ತಾಗಿರುತ್ತೆ. ಓದಿದ್ಮೇಲೆ ನನ್ನ ಗ್ರಹಚಾರ ಹೆಂಗ್ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಅಂದ್ರೆ ಸೇವಂತಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಂತ ಕೆಲಸ ಮಾಡಿದ್ಯೋ ನೀನು? ನಮ್ ಕತೆ ಮುಗೀತಷ್ಟೇ. ಈ ಮನೆ ಋಣ ಇವತ್ತು ರಾತ್ರಿಗಷ್ಟೇ. ನಮ್ಗಲ್ಲ ಪೂಜಾ, ಈ ಮನೆ ಋಣ ಮುಗ್ದಿರೋದು ಆ ಸೇವಂತಿಗೆ. ಅಶ್ವಿನ್, ಏನ್ ಮಾಡ್ತೀಯಾ? ಹೇಗ್ ತಡಿತೀಯ ಈಗ? ಆ ಸೇವಂತಿ ಬದುಕಿದ್ರೆ ತಾನೆ ನಮ್ಮನ್ನ ಈ ಮನೆಯಿಂದ ಆಚೆ ಹಾಕೋದು. ಅಂದ್ರೆ ಸೇವಂತಿ ಸಾಯಿಸ್ಬಿಡ್ತೀಯಾ? ಅಶ್ವಿನ್, ನೀನೊಳ ಸಾಯ್ಸಕ್ಕೂ ಮುಂಚೆ ಅವಳು ಎಲ್ರಿಗೂ ಹೇಳ್ಬಿಟ್ರೆ? ಅಷ್ಟಂತವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಈಗಲೇ ಅವಳು ಎಲ್ಲಾರನ್ನೂ ಎಪ್ಸಿ ಏನೂ ಹೇಳಲ್ಲ. ಅದನ್ನೇ ನಾನು ಅಡ್ವಾಂಟೇಜ್ ಆಗಿ ತಗೋಬೇಕಾಗಿರೋದು. ನಾಳೆ ಬೆಳಿಗ್ಗೆ ಎದ್ದು ತುಳಸಿ ಪೂಜೆ ಮಾಡೋದಕ್ಕೆ ಟೆರೆಸ್ಗೆ ಬರ್ತಾಳೆ. ಅದೇ ಅವಳು ಮಾಡೋ ಕೊನೆ ತುಳಸಿ ಪೂಜೆ ಅಲ್ವೋ? ನೀನೇನಾದ್ರೂ ಸಿಗಾಕೊಂಡ್ರೆ ನಾವಿಬ್ರು ಜೈಲಿಗೆ ಹೋಗ್ಬೇಕಾಗತ್ತೆ. ನಾನು ಅಂತ ಡೌಟ್ ಬರ್ದೇ ಇರೋ ಥರ ಅವಳನ್ನ ಮುಗಿಸ್ತೀನಿ.
ಹೇಗೋ ಅರ್ಜುನ್ಗೆ ತುಂಬಾ ಜನ ದುಶ್ಮನ್ಗಳಿದ್ದಾರೆ, ಅವರೆಲ್ಲ ಯಾರೋ ಒಬ್ರು ಸಾಯಿಸಿದ್ರು ಅಂತ ಅನ್ಕೋತಾರೆ. ಆದ್ರೆ ಏನಾದ್ರೂ ಮನೆಯವರೇ ಸಾಯಿಸಿದ್ದಾರೆ ಅಂತ ಡೌಟ್ ಬಂದ್ರೆ? ಆ ತರ ಡೌಟ್ ಏನಾದ್ರೂ ಬಂದ್ರೆ ಆ ಡೌಟು ಪ್ರಿಯನ್ ಮೇಲೆ ಬರೋ ತರ ಮಾಡೋಣ. ಮುಳ್ಳಿಂದಾನೇ ತೆಗಿಬೇಕಲ್ವಾ? ಸಿಂಪಲ್. ಎಲ್ಲಿಗೆ ಹೋಗ್ತಿದ್ಯಾ? ನಾಳೆ ಬೆಳಿಗ್ಗೆ ತನಕ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸೇವಂತಿ ಟೆರೆಸ್ಗೆ ಬರೋದನ್ನೇ ಕಾಯ್ತಿರ್ತೀನಿ. ದೇವ್ರೆ, ನಾಳೆ ಸೇವಂತಿ ಸತ್ಲು ಅನ್ನೋ ಸುದ್ದಿ ಕೇಳೋ ಹಾಗೆ ಮಾಡಪ್ಪ. ಪ್ಲೀಸ್ ಅದಕ್ಕೆ ಅಶ್ವಿನ್ ಈ ಥರ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನನಗೀಗ್ಲೂ ನಂಬೋದಕ್ಕಾಗ್ತಾನೆ ಇಲ್ಲ. ದೇವ್ರೆ, ಯಾಕಪ್ಪ ಅವನಿಗಿಂತ ಬುದ್ಧಿ ಕೊಟ್ಟೆ? ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಗುಡ್ ಮಾರ್ನಿಂಗ್. ಸೇವಂತಿ, ಬೆಳಗಿನ ಜಾವ ಅರಳಿರೋ ಹೂ ತರ ಕಾಣಿಸ್ತಾ ಇದೆಯಾ? ಸರ್, ನಿಮಗೆ ನಾನು ಹೂ ಥರ ಕಾಣಿಸ್ತಾ ಇರ್ಬೋದು, ಆದ್ರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಮುಳ್ಳಾಗ್ತಾ ಇದ್ದೀರಾ. ಕಾಲ್ ನೋವಿನ್ನೂ ಇರುವಾಗ ಒಂದ್ ಕಡೆ ದೇವ್ರ ಥರ ಕೂತ್ಕೊಳ್ದೆ ಈ ಥರ ಓಡಾಡಿ ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಲ್ಲ. ದೇವರು ತನ್ನ ಭಕ್ತಿನ ಹುಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಆ ದೇವರು ಈ ದೇವರಿಗೆ ನೋವು ಕಡಿಮೆ ಮಾಡಿದಾನೆ. ಹೌದಾ? ಸೊ ನೋವು ಕಡಿಮೆ ಆಗಿದೆ ಅಂತ ನೀವು ಒಲಿಂಪಿಕ್ಸ್ ಓಡೋದಕ್ಕೆ ರೆಡಿ ಆಗಿದ್ದೀರಾ? ನಿನ್ ಜೊತೆ ಒಲವಿನ ಒಲಿಂಪಿಕ್ಸ್ ಮಾಡೋದಕ್ಕೆ ಯಾವತ್ತೂ ರೆಡಿ ನಾನು. ಸರ್, ಬೆಳಗ್ಗೆ ಪೂಜೆ ಮಾಡುವಾಗ ಈ ತರ ತರಲೆ ಯಾರಾದ್ರೂ ಮಾಡ್ತಾರಾ? ದೇವರೇ ಎದುರಿಗಿರುವಾಗ ಪೂಜೆ ಏಕೆ? ನೀ ನಗುವಾಗ ಬಾನಲ್ಲಿ ಚಂದ್ರ ಬೇಕೆ? ನಿನ್ನ ಚೆಲುವ ನೋಡಲು ಒಂದು ಜನ್ಮ ಸಾಕೆ. ಸರ್, ನೀವ್ ಹೇಗ್ ತೊಂದ್ರೆ ಮಾಡಿದ್ರೆ ನಾನು ಪೂಜೆ ಹೇಗ್ ಮಾಡ್ಲಿ? ಹೆಂಡತಿಗೆ ಗಂಡನೇ ದೇವರಂತೆ, ನನಗೆ ಪೂಜೆ ಮಾಡ್ಬಿಡು. ಆಸೆ ನೋಡು. ಹೌದು, ನಿನ್ನ ನೋಡ್ತಾ ಇದ್ರೆ ಆಸೆ ರೆಕ್ಕೆ ಕಟ್ಕೊಂಡು ಹಾರುತ್ತೆ. ಈ ನಿಮ್ಮ ಪ್ರೇಮ ಕವನನ ಸೇಫ್ ಆಗಿ ಇಟ್ಕೊಂಡಿರಿ ಆಯ್ತಾ? ಪೂರ್ತಿ ಹುಷಾರಾದ್ಮೇಲೆ ಹೇಳಿ, ನಾನು ಕುತ್ಕೊಂಡು ಕೇಳಿಸ್ಕೋತೀನಿ. ಈಗ ನನ್ನನ್ನ ಬಿಡಿ. ಸೂರ್ಯೋದಯ ಕರೆಕ್ಟ್ ಆಗಿ ನಾನು ತುಳಸಿ ಪೂಜೆ ಮಾಡ್ಬೇಕು.